ಇನ್ನು ನೀರಾವರಿಯ ವಿಚಾರಕ್ಕೆ ಎಚ್ಡಿಕೆ ಹೇಳಿಕೆಗೆ ಡಿಕೆ ತಿರುಗೇಟ್ ಕೊಟ್ಟಿದ್ದಾರೆ. ದೆಹಲಿಯಲ್ಲಿ ಕೇಂದ್ರ ಸಚಿವ ಎಚ್ಡಿಕೆ ವಿರುದ್ಧ ಡಿಕೆ ಕಿಡಿಕಾರಿದ್ದಾರೆ. ಕುಮಾರಸ್ವಾಮಿ ಹೇಳ್ತಾನೆ ಇರ್ತಾರೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ತಪ್ಪು ಕಂಡು ಹಿಡಿಯೋದಷ್ಟೇ, ಅವರೇನ್ ಮಾಡಿದ್ದಾರೆ ಅಂತ ಪ್ರಶ್ನಿಸಿದ್ದಾರೆ. ಹೇಳ್ತಾ ಇದ್ದಾರೆ ಅವರು, ಮೊದಲಿಂದನೂ ಹೇಳ್ತಾ ಇದ್ದಾರೆ ಅವರು. ಅವ್ರಿಗೆ ಅವ್ರು ಮಾಡಿದ ಕಾರ್ಯಕ್ರಮ ಅಲ್ವಲ್ಲ ಅದು. ಅವರು ಬರೀ ತಪ್ಪು ಕಂಡು ಹಿಡಿಯೋದೆ ಅವ್ರಿಗೆ ಆಗಲ್ಲ ಅಂತಾನೆ. ಅವ್ರೇನು ಮಾಡಿದ್ದಾರೆ ಹೇಳಿ? ಆಯಿತು, ನಾವೇನೋ ಮಾಡಿದ್ದು ಸರಿಯಿಲ್ಲ, ನೀರೀಚೆ ತಂದಿದ್ದೀವಿ, ಆ ಫಾರೆಸ್ಟ್ದು ಕ್ಲಿಯರೆನ್ಸ್ ಕೊಡಲಿ, ಇನ್ನೊಂದು ವರ್ಷದೊಳಗೆ ನೀರನ್ನ ನಾನು ಚಿಕ್ಕಬಳ್ಳಾಪುರಿಗೆ ಕೋಲಾರಿಗೆ ಹರಿಸಲಿಲ್ಲ ಅಂದರೆ ಆಮೇಲೆ ಮಾತಾಡಿದ್ವಿ. ಸಕ್ಸಸ್ ಆಗ್ತದೋ ಬಿಡ್ತದೋ, ನೀರು ಹರಿಸೋದು ನೆಕ್ಸ್ಟ್ ಪಾಯಿಂಟು. ಅವ್ರೇನು ಮಾಡಿದ್ದಾರೆ ಹೇಳಿ? ಅವ್ರಿಗೆ ಸಿಕ್ಕಿದಂಥ ಅವಕಾಶದಲ್ಲಿ ಅವ್ರಿಗಾಗಲಿ ಅವ್ರ ತಂದೆಗಾಗಲಿ ಜನತಾ ಪಾರ್ಟಿಗೆ ಜನತಾ ದಳಕ್ಕೆ ಸಿಕ್ಕಿದಂಥ ಸಂದರ್ಭದಲ್ಲಿ ಈ ರಾಜ್ಯಕ್ಕೆ ಅಂಥ ಸಾಕ್ಷಿ ಗುಡ್ಡೆಗಳನ್ನ ಏನು ಬಿಟ್ಟೋಗಿದ್ದಾರೆ ಅಂತ ಹೇಳಿ, ಏನು ತೀರ್ಮಾನ ಮಾಡಿಸಿದ್ರು ಹೇಳಿ? ಯಾವ್ದಾರು ಒಂದು ಯೋಜನೆ ನೆನಪು ಮಾಡ್ಕೊಳ್ಳೋಂಥ ಯೋಜನೆ, ಜನ ನೆನಪು ಮಾಡ್ಕೊಳ್ಳೋಂಥ ಯೋಜನೆ ಯಾವ್ದಾದ್ರು ಇದ್ರೆ ಮಾತಾಡಿ. ಈಗ ನೀವು ಯಾವ್ದಾದ್ರು ಓರಿದ್ರೆ ನನಗೆ ನೆನಪು ಮಾಡಿ. ನಿಮ್ದೇನಾದ್ರು ನೀವು ಮಾಧ್ಯಮದವ್ರು ಬೇಕಾದ್ರೆ ನೀವೇ ಕ್ವಶನ್ ಮಾಡಿ, ಇಂಥ ತಂದರು ಅಂತೇಳಿ. 1-2-3 ದಿನ ಹಾಸಿಗೆ ದಿಂಬು ಮಂಚ ಎತ್ಕೊಂಡೋಗಿ ಮಲಗಿದ್ದು 2 ಮನೆಗಳು ಬಿಟ್ಟರೆ ಬೇರೆ ಎಲ್ಲೂ ಕಾಣಲಿಲ್ಲ. ಸೊ ನಾವು ಮಾಡ್ತಾಯಿದ್ದೀವಿ ಪ್ರಯತ್ನ. ಬೆಂಗಳೂರು ಜನಕ್ಕೆ, ಇದಕ್ಕೆ ಚಿಕ್ಕಬಳ್ಳಾಪುರಕ್ಕೆ, ಕೋಲಾರ್ಗೆ, ಕೆಲವು ಕಡೆ ಎಲ್ಲ ಕೆರೆಗಳು ತುಂಬಿಸ್ಲಿಕ್ಕೆ, ಅಂತರ್ಜಲ ಹೆಚ್ಚಿ ಕುಡಿಯೋ ನೀರು ಹೆಚ್ಚಿಗೆ ಮಾಡಲಿಕ್ಕೆ ಒಂದು ಪ್ರಯತ್ನ ನಡೀತಾ ಇದೆ. ಬೆಂಗಳೂರು ತ್ಯಾಜ್ಯದ ನೀರು ಕೊಡ್ತಾ ಇದ್ದಾರೆ ಹೊರತು ಒಳ್ಳೆ ನೀರು ಕುಡಿಲಿಕ್ಕೂ ಸಿಗದೆ. ಆಯಿತು, ಆಂಧ್ರ ಜೊತೆ ಮಾತಾಡಿದ್ರೆ ಆಗುತ್ತೆ. ಎಲ್ಲಿ ಈಗ ಅವರೇ ಕೂತ್ಕೊಂಡು ಮೀಟಿಂಗ್ ಮಾಡಿಸ್ಲಿ ನೋಡೋಣ. ಈಗ ಸೆಂಟ್ರಲ್ ಮಿನಿಸ್ಟ್ರಿ ಇಲ್ವಾ, ಅವ್ರ ಮಾತು ಮಾಡಲಿ ಇಲ್ಲಿ ಕೂತ್ಕೊಂಡು. ಏನು ಬರೀ ಖಾಲಿ ಮಾತಾಡೋದಾಗ್ತದಾ? ನಾನು ಎಷ್ಟು ಸತಿ ಮೀಟಿಂಗ್ ಬಂದಿದ್ದೀನಿ, ಎಷ್ಟು ಸತಿ ಕರೆದಿದ್ದೀನಿ, ಎಷ್ಟು ಸತಿ ಕೇಳಿದ್ದೀನಿ. ಈಗ ಆಂಧ್ರ ಅವರು ಈಗ ತುಂಗಭದ್ರಾ ವಿಚಾರದಲ್ಲಿ ಮೀಟಿಂಗ್ಗೆ ಕೂತ್ಕೊಳ್ಳೋಕೆ ತಯಾರಿಲ್ಲ ಆಂಧ್ರ CM. ಯಾಕೆ ಇವರು ಧ್ವನಿ ಎತ್ತಬಾರ್ದು ಸರ್ಕಾರದ ವಿರುದ್ಧ? ಅವ್ರ ಸರ್ಕಾರದ ವಿರುದ್ಧ ಸುಮ್ಮನೆ ಮಾತಾಡ್ತಾರೆ. ಮಾದಾಯಿ ಯಾಕೆ ಇವತ್ತರೆಗೂ, ಕೃಷ್ಣ ಯಾಕೆ ನೋಟಿಫಿಕೇಶನ್ ಮಾಡಿಸ್ಲಿ? ಗೊತ್ತಿಲ್ವಾ ಕೃಷ್ಣ ಸಮಸ್ಯೆ ಅಲ್ಲ? ಅವ್ರು ಹೇಳ್ತಾ ಇದ್ದಾರೆ ಅವರು.